ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯದ ಫಲಾನುಫಲಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ಮಾಸ್ಟರ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ನೋಡಿ, ಅಕ್ಷಯ ತೃತೀಯ ಕೂಡ ಇರುವಂಥದ್ದು. ಅಕ್ಷಯ ತೃತೀಯದ ದಿನ ಚಿನ್ನವನ್ನು ಖರೀದಿ ಮಾಡಬೇಕು, ಅದು ಶುಭ ಸಮಯದಲ್ಲಿ ಖರೀದಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಎನ್ನುವಂತಹ ಹಲವಾರು ನಂಬಿಕೆಗಳು ಕೂಡ ಇರುವಂಥದ್ದು. ಈ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಅಕ್ಷಯ ತೃತೀಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ವೇಟಿಯದ ನೋಡ್ಕೊಂಡು ಬಂದ್ಬಿಡೋಣ. ಅಕ್ಷಯ ಎಂದರೆ ಎಂದಿಗೂ ಕ್ಷಯವಾಗದ ಶಾಶ್ವತ ಎಂಬರ್ಥ. ತೃತೀಯ ಎಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ತಿಥಿ. ಆದ್ದರಿಂದ ಅಕ್ಷಯ ತೃತೀಯವು ಅಂತ್ಯವಿಲ್ಲದ ಐಶ್ವರ್ಯ, ಯಶಸ್ಸು ಮತ್ತು ಶುಭ ಫಲಗಳ ಸಂಕೇತವಾಗಿದೆ. ಈ ಶುಭ ದಿನವು ಹಿಂದೂ ಪುರಾಣಗಳ ಅನೇಕ ಮಹತ್ವದ ಘಟನೆಗಳೊಂದಿಗೆ ಸಂಬಂಧಿಸಿದೆ. ಭಗವಾನ್ ಪರಶುರಾಮರ ಜನ್ಮ ಮತ್ತು ವೇದ ವ್ಯಾಸರಿಂದ ಮಹಾಭಾರತದ ಆರಂಭ. ಸರಳವಾಗಿ ಹೇಳುವುದಾದರೆ, ಈ ದಿನ ಆರಂಭಿಸುವ ಯಾವುದೇ ಕಾರ್ಯವು ನಿರಂತರವಾಗಿ ಬೆಳೆಯುತ್ತದೆ ಎಂಬ ನಂಬಿಕೆಯಿದೆ. ಯಾವುದೇ ಮಹತ್ವದ ಕೆಲಸಗಳನ್ನು ಆರಂಭಿಸಲು ಅಕ್ಷಯ ತೃತೀಯ ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಏಪ್ರಿಲ್ 19, 2026 ಅಕ್ಷಯ ತೃತೀಯ ಇರುವುದರಿಂದ ಅಂದು ಮಧ್ಯಾಹ್ನ 2:15 ರಿಂದ 4 ಗಂಟೆಯವರೆಗೆ ಸ್ಥಿರ ಲಗ್ನದ ಶುಭ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಯಾವುದೇ ಲಗ್ನದವರಾದರೂ ಹೆಸರುಕಾಳು ಹಾಗೂ ಕಡಲೆಕಾಳು ಹಾಗೂ ಕೆಂಪು ದಾರವನ್ನು ಖರೀದಿಸಿ ಆ ದಾರವನ್ನು ಬಲಗೈಗೆ ಕಟ್ಟಿಕೊಳ್ಳುವುದು. ನಂತರ ಹೆಸರುಕಾಳು ಹಾಗೂ ಕಡಲೆಕಾಳನ್ನು ಪೂಜೆ ಮಾಡಿ ಅಡುಗೆಗೆ ಬಳಸಿ ಸೇವಿಸುವುದರಿಂದ ಶುಭಕರವೆಂದು ನಂಬಲಾಗಿದೆ. ಇದನ್ನು ಪಾಲಿಸುವುದರಿಂದ ಆರೋಗ್ಯ, ಉತ್ತಮ ಅವಕಾಶಗಳು ಮತ್ತು ವರ್ಷಪೂರ್ತಿ ಸಮೃದ್ಧಿ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಅಕ್ಷಯ ಎಂದರೆ ಎಂದಿಗೂ ಕ್ಷಯವಾಗದ ಶಾಶ್ವತ ಎಂಬರ್ಥ. ತೃತೀಯ ಎಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ತಿಥಿ. ಆದ್ದರಿಂದ ಅಕ್ಷಯ ತೃತೀಯವು ಅಂತ್ಯವಿಲ್ಲದ ಐಶ್ವರ್ಯ, ಯಶಸ್ಸು ಮತ್ತು ಶುಭ ಫಲಗಳ ಸಂಕೇತವಾಗಿದೆ. ಈ ಶುಭ ದಿನವು ಹಿಂದೂ ಪುರಾಣಗಳ ಅನೇಕ ಮಹತ್ವದ ಘಟನೆಗಳೊಂದಿಗೆ ಸಂಬಂಧಿಸಿದೆ. ಭಗವಾನ್ ಪರಶುರಾಮರ ಜನ್ಮ ಮತ್ತು ವೇದ ವ್ಯಾಸರಿಂದ ಮಹಾಭಾರತದ ಆರಂಭ. ಸರಳವಾಗಿ ಹೇಳುವುದಾದರೆ, ಈ ದಿನ ಆರಂಭಿಸುವ ಯಾವುದೇ ಕಾರ್ಯವು ನಿರಂತರವಾಗಿ ಬೆಳೆಯುತ್ತದೆ ಎಂಬ ನಂಬಿಕೆಯಿದೆ. ಯಾವುದೇ ಮಹತ್ವದ ಕೆಲಸಗಳನ್ನು ಆರಂಭಿಸಲು ಅಕ್ಷಯ ತೃತೀಯ ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಏಪ್ರಿಲ್ 19, 2026 ಅಕ್ಷಯ ತೃತೀಯ ಇರುವುದರಿಂದ ಅಂದು ಮಧ್ಯಾಹ್ನ 2:15 ರಿಂದ 4 ಗಂಟೆಯವರೆಗೆ ಸ್ಥಿರ ಲಗ್ನದ ಶುಭ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಯಾವುದೇ ಲಗ್ನದವರಾದರೂ ಹೆಸರುಕಾಳು ಹಾಗೂ ಕಡಲೆಕಾಳು ಹಾಗೂ ಕೆಂಪು ದಾರವನ್ನು ಖರೀದಿಸಿ ಆ ದಾರವನ್ನು ಬಲಗೈಗೆ ಕಟ್ಟಿಕೊಳ್ಳುವುದು. ನಂತರ ಹೆಸರುಕಾಳು ಹಾಗೂ ಕಡಲೆಕಾಳನ್ನು ಪೂಜೆ ಮಾಡಿ ಅಡುಗೆಗೆ ಬಳಸಿ ಸೇವಿಸುವುದರಿಂದ ಶುಭಕರವೆಂದು ನಂಬಲಾಗಿದೆ. ಇದನ್ನು ಪಾಲಿಸುವುದರಿಂದ ಆರೋಗ್ಯ, ಉತ್ತಮ ಅವಕಾಶಗಳು ಮತ್ತು ವರ್ಷಪೂರ್ತಿ ಸಮೃದ್ಧಿ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ನೋಡಿದ್ರಲ್ಲ ಅಕ್ಷಯ ತೃತೀಯ ಅಂದ್ರೇನು, ಅಕ್ಷಯ ತೃತೀಯ ದಿನ ಏನೆಲ್ಲ ಕೆಲಸಗಳನ್ನು ಮಾಡಿದ್ರೆ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ, ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಗುರುಗಳು ನಮ್ಮೊಟ್ಟಿಗಿದ್ದಾರೆ. ಗುರುಗಳೇ, ಅಕ್ಷಯ ತೃತೀಯದ ದಿನ ನಾವು ಬಂಗಾರವನ್ನು ಖರೀದಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಈ ಕುರಿತಂತೆ ಏನು ಹೇಳ್ತೀರಾ? ನಾವೆಲ್ಲದಕ್ಕೂ ಫಸ್ಟ್ ಬಂಗಾರ ಕೊಟ್ಟು ಹೋಗ್ತೀವಿ. ಏಕೆಂದರೆ ಇವಾಗ ರೇಟ್ ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ಅಂತ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಕ್ಷಯ ತೃತೀಯ ಬರ್ತಕ್ಕಂಥ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ. ವೈಶಾಖ ಮಾಸ ಅಂತಂದರೆ ವಿಶಾಖ ನಕ್ಷತ್ರ ಗುರುವಿನ ನಕ್ಷತ್ರ ಆಗುತ್ತೆ. ಅದರಲ್ಲಿ ಈ ದಿವಸ ಅನೇಕ ತಿಥಿಗಳಲ್ಲಿ ನಾವು ನೋಡಿದಾಗ ಈ ದಿವಸ ಬಹಳಷ್ಟು ವೈಶಿಷ್ಟ್ಯ ಆಗಿರ್ತಕ್ಕಂಥ ದಿವಸ. ಅಂದರೆ ನಮ್ಮ 360 ದಿನಗಳಲ್ಲಿ ಈ ದಿವಸ ಅದೇನು ತುಂಬ ಜಾಸ್ತಿ ಅಥವಾ ತುಂಬ ಹೆಚ್ಚಿಗೆ ಒಳ್ಳೆ ವಿಚಾರಗಳು ಆಗಿರ್ತಕ್ಕಂಥದ್ದು ಅಂತ ನಾವು ನೋಡ್ತೀವಿ. ಇದರಲ್ಲಿ ಮೊದಲು ಬರ್ತಕ್ಕಂಥದ್ದು ಮಹಾಭಾರತದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿ ಇರ್ತಾರೆ. ಸೊ ಅಲ್ಲಿ ಅವ್ರ ಪಾಡಿಗೆ ಏನೇನು ಬೇಕೋ ಅಡುಗೆ ಮಾಡ್ಕೊಳ್ತಾರೆ ಇರೋ ಪಾಂಡವರು ಮತ್ತೆಲ್ಲ. ಆ ಸಮಯದಲ್ಲಿ ದುರ್ಯೋಧನ ಬೇಕಂತಲೇ ಋಷಿಮುನಿಗಳು ಕಳಿಸೋದು. ಯಾಕಂದರೆ ಇವ್ರ ಬುದ್ಧಿ ಬಂದವ್ರಿಗೆ ಅನ್ನದಾನ ಮಾಡೋದು.
ಸೊ ಇಂಥ ಸಂದರ್ಭದಲ್ಲಿ ಅವಾಗ ಕಳಿಸ್ತಾ ಇರೋದು, ಅನ್ನ ಎಲ್ಲ ಖಾಲಿ ಮಾಡ್ಕೊಂಡಿರ್ತಾರೆ, ಅನ್ನ ಕಮ್ಮಿ ಇರುತ್ತೋ ಅಥವಾ ಊಟ ಕಮ್ಮಿ ಇರುತ್ತೋ, ಶಾಪಕ್ಕೆ ಗುರಿಯಾಗಲಿ, ಇನ್ನೂ ಹೆಚ್ಚು ಅವರಿಗೆ ಸಮಸ್ಯೆ ಆಗಲಿ ಅಂತ ಹೇಳ್ತಕ್ಕಂಥ ಒಂದು ದುರ್ಬುದ್ಧಿ ದುರ್ಯೋಧನಿಗೆ ಇರ್ತಕ್ಕಂಥದ್ದು. ಇಲ್ಲಿ ಯುಧಿಷ್ಠಿರ ಪ್ರತಿ ದಿವಸ ಸೂರ್ಯ ನಮಸ್ಕಾರ ಮಾಡ್ತಾನೆ. ಸೂರ್ಯ ನಮಸ್ಕಾರ ಮಾಡ್ತಾ ಈ ರೀತಿ ನಮಗೆ ಅಜ್ಞಾತವಾಸದಲ್ಲಿದ್ದೀವಿ ಅಥವಾ ವನವಾಸದಲ್ಲಿದ್ದೀವಿ, ಆ ವನವಾಸದಲ್ಲಿ ಯಾವುದೇ ಕುಂದುಕೊರತೆ ಆಗಬಾರ್ದು, ಬಂದವ್ರಿಗೆ, ಅತಿಥಿಗಳಿಗೆ, ಸತ್ಕಾರಗಳಿಗೆ ಒಳಿತಾಗಬೇಕು ಅಂತ ಹೇಳಿ ಏನಾರು ಒಂದು ವರದಾನ ಮಾಡು ಅಂತಂದಾಗ ಕೃಷ್ಣನ ಮುಖಾಂತರ ಒಂದು ಪಾತ್ರೆಯನ್ನು ಕಳಿಸ್ತಾನೆ. ಅದೇ ಅಕ್ಷಯ ಪಾತ್ರೆ. ಇಲ್ಲಿ ಒಂದು ಸತಿ ಬಹಳ ಅತ್ಯಂತ ಘನಘೋರವಾಗಿರ್ತಕ್ಕಂಥ ಮುನಿ ಋಷಿ ದೂರ್ವಾಸ. ಯಾಕಂದ್ರೆ ದೂರ್ವಾಸ ಭಾಳ ಕೋಪಿಷ್ಟ, ಇಮಿಡಿಯೇಟಾಗಿ ಶಾಪ ಕೊಡ್ತಕ್ಕಂಥದ್ದು, ಆಮೇಲೆ ಶಾಪ ವಿಮೋಚನೆ, ಅವೆಲ್ಲ ಆಮೇಲೆ ಸೆಕೆಂಡ್ರಿ. ಇವನು ಬಂದಿರೋ ದಿವಸದಲ್ಲಿ ಅನ್ನ ಎಲ್ಲ ತಿಂದು ಖಾಲಿಯಾಗಿರುತ್ತೆ, ಒಂದು 3 ಅಗಳು ಮಾತ್ರ ಉಳಿದಿರುತ್ತೆ. ಅನ್ನದಲ್ಲಿ ಪಾತ್ರೆಯಲ್ಲಿ ಯೂಶ್ವಲಿ ಉಳಿಯುತ್ತಲ್ಲ, ಆ ಥರ ಉಳಿದಿರುತ್ತೆ. ದೂರ್ವಾಸ ಬಂದಿರ್ತಾರೆ. ಅದೇ ಟೈಮಲ್ಲಿ ಈ ಯುಧಿಷ್ಠಿರ ಸೂರ್ಯನ ಭಗವಂತನ ಈ ಥರ ಯಾರೋ ಬಂದುಬಿಟ್ಟಿದ್ದಾರೆ ಅಂತ ಪ್ರೇ ಮಾಡ್ತಾ ಇರ್ತಾನೆ. ದ್ರೌಪದಿ ಕೃಷ್ಣನ್ನ ಬೇಡ್ಕೊಳ್ತಾರೆ, ಬರ್ತಾನೆ. ಆ ಪಾತ್ರೆಯಲ್ಲಿರ್ತಕ್ಕಂಥ 3 ಅಗಳು ತಿಂತಾನೆ. ತಿಂದಿದ ತಕ್ಷಣ ಎಲ್ಲರಿಗೂ ಹೊಟ್ಟೆ ತುಂಬಿಬಿಡುತ್ತೆ. ಅಲ್ಲಿರೋ ಬಂದಿರೋರು ಯಾರ್ಯಾರು ಇದ್ದಾರೆ, ಬರ್ತಕ್ಕಂಥವ್ರು, ಇರ್ತಕ್ಕಂಥವ್ರು. ಆ ಸಮಯದಲ್ಲಿ ದೂರ್ವಾಸನ ನೀನು ಸ್ನಾನ ಮಾಡ್ಕೊಂಬನ್ನಿ, ಊಟ ಹಾಕ್ತೀವಿ ಅಂತ ಹೇಳೋ ಅಷ್ಟಕ್ಕೆ ಅದೇನೋ ಸಡನ್ನಾಗಿ ಅವ್ನಿಗೆ ಊಟ ಸ್ನಾನ ಆಗಿದ ತಕ್ಷಣ ಹೊಟ್ಟೆ ತುಂಬಿಟ್ಟಿರುತ್ತೆ. ಈ ಪಾತ್ರೆಯಲ್ಲಿ ಇನ್ಮೇಲೆ ಯಾವಾಗಲೂ ಅಡುಗೆಯನ್ನು ಮಾಡು, ಯಾವಾಗಲೂ ಕೂಡ ಇಲ್ಲಿ ಈ ಪಾತ್ರೆ ಖಾಲಿಯಾಗಲ್ಲ, ಅನ್ನ ಖಾಲಿಯಾಗಲ್ಲ ಅಂತ ಹೇಳ್ತಕ್ಕಂಥ ಒಂದು ವಿಚಾರ. ಇದು ಮೊದಲನೇದು, ಅಕ್ಷಯ ತೃತೀಯ ದಿವಸ ನಡೆದಿರೋದು. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 6ನೇ ಅವತಾರ ಆಗಿರ್ತಕ್ಕಂಥ ಪರಶುರಾಮ ಹುಟ್ಟಿರ್ತಕ್ಕಂಥ ದಿವಸ ಇವತ್ತು. ಪರಶುರಾಮ ತಿಥಿ ಅಂತಲೂ ಕರೀತಾರೆ. ಅಕ್ಷಯ ತೃತೀಯನ ಪರಶುರಾಮ ತಿಥಿ ಅಂತ ಕರೀತಾರೆ. ಇನ್ನೂ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ವೇದವ್ಯಾಸರು ಮಹಾಭಾರತವನ್ನು ಗಣಪತಿಗೆ ಬೋಧಿಸಿರ್ತಕ್ಕಂಥ ದಿವಸ ಅಕ್ಷಯವಾಗಲಿ ಅಂಥೇಳಿ ಅಕ್ಷಯ ತೃತೀಯ ಬಂದಿರತಕ್ಕಂಥದ್ದು. ಹಾಗೆ ಕೃಷ್ಣನ ಸ್ನೇಹಿತ ಆಗಿರ್ತಕ್ಕಂಥ ಸುಧಾಮ ದ್ವಾರಕೆಗೆ ಕರ್ಕೊಂಡೋಗಿ ಸತ್ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ದುಡ್ಡಿಗೆ 2 ದೇವತೆಗಳನ್ನ ಹೇಳ್ತೀವಿ. ಆ 2 ದೇವರು, ಒಂದು ಲಕ್ಷ್ಮಿ, ಒಂದು ಕುಬೇರ. ಕುಬೇರನಿಗೆ ನೀನು ವೆಲ್ತ್ ರಾಜ, ನೀನು ಸಂಪತ್ತಿನ ರಾಜ, ಸಂಪತ್ತಿಗೆ ಒಡೆಯ ಅಂತ ಹೇಳಿರ್ತಕ್ಕಂಥದ್ದು ಒಂದು ಕಿರೀಟ ಧಾರಣೆ ಮಾಡಿರ್ತಕ್ಕಂಥ ದಿವಸ. ಕಿರೀಟ ಧಾರಣೆ ಅಂತ ಗೊತ್ತಲ್ಲ, ಕೊರೋನೇಷನ್ ಅಂತ ಕರೀತಾರೆ. ಕೊರೋನೇಷನ್ ಮಾಡಿರ್ತಕ್ಕಂಥ ದಿವಸ. ಸೊ ಇವತ್ತು ಬಂಗಾರ ಖರೀದಿ ಖಂಡಿತ ಒಳ್ಳೆಯದು. ಅದನ್ನು ಹೇಳಿರ್ತಕ್ಕಂಥ ಟೈಮು 2:15 4 ಗಂಟೆ ಆ ಲಗ್ನವನ್ನು ನೋಡ್ಕೊಳ್ತೀವಿ. ಆದರೆ ಇವತ್ತಿನ ಬೆಲೆ ಏರಿಕೆಯಲ್ಲಿ ನಾವೆಲ್ಲ ನೋಡಿದ್ರೆ ಭಾಳಷ್ಟು ಹೆಚ್ಚಾಗಿರ್ತಕ್ಕಂಥ ಬೆಲೆಯಲ್ಲಿ ಇಲ್ಲದೇ ಇರೋರು ಸ್ವಲ್ಪ ಬಂಗಾರದ ಖರೀದಿ ಸ್ವಲ್ಪ ಕಷ್ಟ, ಬೆಳ್ಳಿ ಖರೀದಿ, ಬಂಗಾರ ಖರೀದಿ ಕಷ್ಟ. ಅವ್ರಿಗೆ ತೊಗೊಳ್ಳೋರು ತೊಗೊಳ್ತಾರೆ, ಅಕ್ಷಯವಾಗಲಿ ಅಂತ ತೊಗೊಳ್ತಾರೆ. ಆದರೆ ಸಾಮಾನ್ಯವಾಗಿ ನಾವು ಹೇಳಿರ್ತಕ್ಕಂಥ ಒಂದು ವಿಟಿ ಏನಿತ್ತು, ಮತ್ತೆ ಒಂದು ಸತಿ ಪ್ಲೇ ಮಾಡೋಣ. ಅದು ಆ ವಿಟಿ ಭಾಳ ಇಂಪಾರ್ಟೆಂಟಾಗಿ ಅದರಲ್ಲಿ ಏನು ಮಾಡಬೇಕು ಅಂತ ಕೊಟ್ಟಿದ್ದೀವಿ, ಅದನ್ನು ತದನಂತರ ಮಾಡೋಣ. ಓಕೆ. ಹಾಗೆ ಅಕ್ಷಯ ತೃತೀಯ ವಿದ್ಯಾಭ್ಯಾಸಕ್ಕೆ ಭಾಳ ಒಳ್ಳೆಯದು. ಇವತ್ತು ಅಕ್ಷಯ ತೃತೀಯ 19ನೇ ತಾರೀಕು ಭಾನುವಾರ 10:58 ನಂತರ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು 19ನೇ ತಾರೀಕು ಮಧ್ಯಾಹ್ನ ಹೇಳಿರೋದು. ಪದಾರ್ಥವನ್ನು ತಗೊಂಬಂದು
ಸೇವನೆ ಮಾಡಿ ಅಂತ ಹೇಳ್ತಕ್ಕಂಥದ್ದು ಬಂದಿದೆ. ಸೋಮವಾರ 20ನೇ ತಾರೀಕು ಅಂದಾಜು 7:30ವರೆಗೂ ಕೂಡ ಆ ತಿಥಿ ಇರುತ್ತೆ. ಸೋಮವಾರ ದಿನವಿಡೀ ಆ ತಿಥಿ ಬಂದಿಲ್ಲ ಅಂದರೆ ಸೋಮವಾರ ಆ ತೃತೀಯ ಅಕ್ಷಯ ತೃತೀಯ ದಿನವಿಡೀ ಬಂದಿಲ್ಲದೆ ಇರೋ ಕಾರಣದಿಂದ ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂತಂದರೆ ಭಾನುವಾರನೇ ಆಚರಣೆ ಮಾಡಿ. ನೋಡಿ, ಬೆಳಗಿನ ಜಾವದಲ್ಲಿ ಸೂರ್ಯೋದಯಕ್ಕೆ ತಿಥಿ ಬರಬೇಕು, ತಿಥಿ ಬಂದಿಲ್ಲ, ದ್ವಿತೀಯ ಇನ್ನೂ ನಡೀತಾ ಇರುತ್ತೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ನಡೀತಾ ಇರುತ್ತೆ. ಒಂದು 10:50ವರೆಗೂ 10:58ವರೆಗೂ ನಡೀತಾ ಇರುತ್ತೆ. ತದನಂತರ ಸ್ಟಾರ್ಟ್ ಆಗ್ತಕ್ಕಂಥದ್ದು ತೃತೀಯ. ಇನ್ ಕೇಸ್ ಬೆಳಿಗ್ಗೆ ಬರ್ತಕ್ಕಂಥದ್ದು ನಾವು ಉಪಯೋಗಿಸೋಣ ಅಂತಂದರೆ 8 ಗಂಟೆ ಒಳಗಡೆ ಎಲ್ಲ ಮುಗಿದೋಗುತ್ತೆ. ಸೊ ಆವಾಗ ತಾನೇ ಸ್ನಾನಾದಿಗಳು ಮುಗಿಸ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಆ ಕಾರಣದಿಂದ ತಿಥಿಯ ಸಮಯದ ವ್ಯತ್ಯಾಸದಿಂದ 19ನೇ ತಾರೀಕು ಅಂದರೆ ಭಾನುವಾರವೇ ಅಕ್ಷಯ ತೃತೀಯ ಆಚರಣೆ. ಈ ಆಚರಣೆಯಲ್ಲಿ ವಿಶೇಷವಾಗಿ ಹಿಂದಿನಿಂದಲೂ ಬಂದಿದೆ. ಈಗ ಕೆಲವರು ವಿತಂಡವಾದಿಗಳು ಅಕ್ಷಯ ತೃತೀಯ ಮುಂಚೆ ಎಲ್ಲಿತ್ತು, ಈಗ ಇತ್ತೀಚೆಗೆ ಕೇಳ್ತಾ ಇದ್ದೀವಿ ಅಂತ ಬರುತ್ತೆ. ಆದರೆ ಅವ್ರು ಏನೇ ಹೇಳಿದ್ರು ಕೂಡ ಶಾಸ್ತ್ರದಲ್ಲಿ ಬರೆದಿರೋದು ಸುಳ್ಳಾಗಲ್ಲ. ಖಂಡಿತ. ಸುಧಾಮ ಅಕ್ಷಯ ಪಾತ್ರೆ ಕೊಟ್ಟಿರ್ತಕ್ಕಂಥ ಅಕ್ಷಯ ಹೆಸರು, ಹಾಗೆ ಪರಶುರಾಮ ಹುಟ್ಟಿರ್ತಕ್ಕಂಥ ತಿಥಿಯ ವಿಚಾರ ಅವಾಗಲೂ ಕೂಡ ಅಕ್ಷಯ ತೃತೀಯ ಅಂತಲೇ ಕರೆದಿರ್ತಕ್ಕಂಥದ್ದು. ಹಾಗೆ ಕುಬೇರನಿಗೆ ಅವನು ಆಸ್ತಿಯ ಒಡೆಯ ಅಂತ ಹೇಳಿ ಪಟ್ಟ ಕೊಟ್ಟಿರ್ತಕ್ಕಂಥ ದಿವಸನೂ ಕೂಡ ಅಲ್ಲಗಳಕ್ಕಾಗಲ್ಲ. ಇಷ್ಟು ಅಕ್ಷಯ ತೃತೀಯ ವಿಚಾರ. ಗುರುಗಳೇ, ಈಗ ಎಲ್ಲ ರಾಶಿಯವರು ಕೂಡ ಬಂಗಾರವನ್ನು ತೆಗೆದುಕೊಳ್ಬಹುದಾ? ಖಂಡಿತ ತಗೊಳ್ಬೋದು, ಯಾಕೆ ತಗೊಳಕ್ಕಾಗಲ್ಲ? ಎಲ್ಲ ರಾಶಿಯವರು ಊಟ ಮಾಡ್ಬೋದಾ ಅಂದಂಗೆ ಕೇಳ್ದಂಗೆ ಆಯಿತು ಅಲ್ವಾ? ಈಗ ಆಕಸ್ಮಿಕ ತಗೊಳಕ್ಕಾಗಿಲ್ಲ ಅಂತಂದ್ರೆ ಅದು ಬೇರೆ, ಅದು ಅವರ ಶಕ್ತಿ ಬೇರೆ. ಇದು ಸಾಮಾನ್ಯವಾಗಿ ನಮ್ಗಾಗಿ ಬರುತ್ತಾ ಇವ್ರಿಗಾಗಿ ಬರುತ್ತಾ ಅಂತ ಹೇಳ್ತಾರೆ. ಇದಕ್ಕೆ ಆಲ್ಟರ್ನೇಟ್ ಆಗಿ ಏನು ಮಾಡಬಹುದು ಅಂತ ಅದನ್ನೇ ಇವಾಗ ನಾವು ಸ್ಕ್ರೀನಲ್ಲಿ ಹಾಕಿದ್ವಲ್ಲ, ಆ ಒಂದು ಏನು ಪದಾರ್ಥಗಳು ನಾವು ತಗೊಳಕ್ಕೆ, ಅದಕ್ಕೆ ಒಂದು ಎಸ್ ಅದನ್ನೇ ನಾವು ತಗೊಳ್ಬೇಕು. ಆ ಸಮಯ ಕೊಟ್ಟಿದ್ದೀವಿ. ಅದಕ್ಕೆ ಆ ವಿಟಿ ಒಂದ್ಸತಿ ಪ್ಲೇ ಮಾಡ್ಬಿಟ್ರೆ ಇನ್ನೊಂದ್ಸತಿ ಯಾರಾದ್ರೂ ಇವಾಗ ಕಾರ್ಯಕ್ರಮ ನೋಡೋರ್ನ ನೋಡ್ಬಿಡ್ಬೋದು. ಒಂದ್ಸತಿ ನೋಡ್ಬಿಟ್ಟು ಬರೋಣ. ತೃತೀಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ಮತ್ತೊಮ್ಮೆ ನೋಡ್ಕೊಂಡು ಬರೋಣ. ಅಕ್ಷಯ ಎಂದರೆ ಎಂದಿಗೂ ಕ್ಷಯವಾಗದ ಶಾಶ್ವತ ಎಂಬರ್ಥ. ತೃತೀಯ ಎಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ತಿಥಿ. ಆದ್ದರಿಂದ ಅಕ್ಷಯ ತೃತೀಯವು ಅಂತ್ಯವಿಲ್ಲದ ಐಶ್ವರ್ಯ, ಯಶಸ್ಸು ಮತ್ತು ಶುಭ ಫಲಗಳ ಸಂಕೇತವಾಗಿದೆ. ಈ ಶುಭ ದಿನವು ಹಿಂದೂ ಪುರಾಣಗಳ ಅನೇಕ ಮಹತ್ವದ ಘಟನೆಗಳೊಂದಿಗೆ ಸಂಬಂಧಿಸಿದೆ. ಭಗವಾನ್ ಪರಶುರಾಮರ ಜನ್ಮ ಮತ್ತು ವೇದವ್ಯಾಸರಿಂದ ಮಹಾಭಾರತದ ಆರಂಭ. ಸರಳವಾಗಿ ಹೇಳುವುದಾದರೆ, ಈ ದಿನ ಆರಂಭಿಸುವ ಯಾವುದೇ ಕಾರ್ಯವು ನಿರಂತರವಾಗಿ ಬೆಳೆಯುತ್ತದೆ ಎಂಬ ನಂಬಿಕೆಯಿದೆ. ಯಾವುದೇ ಮಹತ್ವದ ಕೆಲಸಗಳನ್ನು ಆರಂಭಿಸಲು ಅಕ್ಷಯ ತೃತೀಯ ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಏಪ್ರಿಲ್ 19, 2026ರಂದು ಅಕ್ಷಯ ತೃತೀಯ ಇರುವುದರಿಂದ ಅಂದು ಮಧ್ಯಾಹ್ನ 2:15 ರಿಂದ 4 ಗಂಟೆಯವರೆಗೆ ಸ್ಥಿರ ಲಗ್ನದ ಶುಭ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಯಾವುದೇ ಲಗ್ನದವರಾದರೂ ಹೆಸರುಕಾಳು ಹಾಗೂ ಕಡಲೆಕಾಳು ಹಾಗೂ ಕೆಂಪು ದಾರವನ್ನು ಖರೀದಿಸಿ ಆ ದಾರವನ್ನು ಬಲಗೈಗೆ ಕಟ್ಟಿಕೊಳ್ಳುವುದು. ನಂತರ ಹೆಸರುಕಾಳು ಹಾಗೂ ಕಡಲೆಕಾಳನ್ನು ಪೂಜೆ ಮಾಡಿ ಅಡುಗೆಗೆ ಬಳಸಿ ಸೇವಿಸುವುದರಿಂದ ಶುಭಕರವೆಂದು ನಂಬಲಾಗಿದೆ. ಇದನ್ನು ಪಾಲಿಸುವುದರಿಂದ ಆರೋಗ್ಯ, ಉತ್ತಮ ಅವಕಾಶಗಳು ಮತ್ತು ವರ್ಷಪೂರ್ತಿ ಸಮೃದ್ಧಿ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಎಸ್ ವೀಕ್ಷಕರೇ, ನೀವು ಕೂಡ ಅಕ್ಷಯ ತೃತೀಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ವಿಡಿಯೋ ಕೂಡ ನೋಡಿದ್ರಿ. ಹಾಗೆ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಗುರುಗಳೇ, ಇಲ್ಲಿ ಒಂದು ವಿಶೇಷವಾದಂತಹ ವಿಚಾರ ಅಂತಂದರೆ ಆ ಕೆಂಪು ದಾರವನ್ನು ಕಟ್ಟೋದು. ಆ ಕೆಂಪು ದಾರದ ವಿಶೇಷತೆ ಏನು ಅಂತ? ಯಾವಾಗಲೂ ಕೂಡ ನಾವು ತಗೊಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಲಗ್ನವನ್ನು ತಗೊಳ್ತೀವಿ. ಕೆಂಪು ಅಲ್ಲಿ ಬಂದಿರತಕ್ಕಂಥ ಲಗ್ನಕ್ಕೆ ಶ್ರೇಯಸ್ಸನ್ನು ತರ್ಕೊಡ್ತಕ್ಕಂಥ ಒಂದು ರಾಶಿ. ಓಕೆ. ಈಗ ನಮಗೆ ಹಸಿರು ಅಂದಾಗ ಬುಧ ಬರುತ್ತೆ, ಶುಕ್ರ ಅಂದಾಗ ಬಿಳಿ ಬರುತ್ತೆ. ಬಣ್ಣದಲ್ಲಿ ನಮಗೆ ವಿಬ್ಗಯಾರ್ ಅಂತ ಕರೀತಾರೆ. ಓಕೆ. ವಿಬ್ಗಯಾರಲ್ಲಿ ಲಾಸ್ಟಲ್ಲಿರೋದು ರೆಡ್. ಹಾಗೆ ಸಪ್ತ ಚಕ್ರಗಳಿದೆ ನಮ್ಮ ದೇಹದಲ್ಲಿ. ಆ ಸಪ್ತ ಚಕ್ರದಲ್ಲಿ ಬರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಚಕ್ರ ಮೂಲಾಧಾರ ಚಕ್ರ. ನಮಗೆ ಹಣಕಾಸು ಚೆನ್ನಾಗಿತ್ತು ಅಂತಂದರೆ ಮೂಲಾಧಾರ ಚೆನ್ನಾಗಿದೆ ಅಂತ ಅರ್ಥ. ನಮ್ಮ ಕ್ಲಾಸಸ್ಸಲ್ಲಿ ಬರೀ ನಕ್ಷತ್ರ ನಾಡಿ ಮಾತ್ರ ಹೇಳ್ತೀವಿ ಇಲ್ಲಿ, ಆದರೆ ನಾವು ನಮ್ಮ ಕ್ಲಾಸಸ್ಸಲ್ಲಿ ರೇಖಿ ಹೇಳ್ಕೊಡ್ತೀವಿ, ಕ್ರಿಸ್ಟಲ್ಸ್ ಹೇಳ್ಕೊಡ್ತೀವಿ. ಬಟ್ ಆದರೆ ಅದನ್ನು ನಾವಿಲ್ಲಿ
ಒಂದು ಅಡ್ವರ್ಟೈಸ್ಮೆಂಟ್ ಮಾಡಲ್ಲ. ನಕ್ಷತ್ರ ನಾಡಿ ಭಾಳ ಇಂಪಾರ್ಟೆಂಟು, ಎಲ್ಲ ಟಾಪ್ ಒಂಥರ ಫ್ಲ್ಯಾಗ್ಶಿಪ್ ಅಂತ ಕರೀತಾರಲ್ಲ, ಆ ರೀತಿ ಇರ್ತಕ್ಕಂಥ. ಓಕೆ. ಅಂಥ ಸಂದರ್ಭದಲ್ಲಿ ನಾವು ರೇಖಿ, ನ್ಯೂಮರಾಲಜಿ, ಪಾಲ್ಮಿಸ್ಟ್ರಿ, ಹಾಗೆ ಟ್ಯಾರೋ ಕಾರ್ಡು, ಹಾಗೆ ನಮ್ಮ ಭೃಗುನಂದನಾಡಿ, ವಾಸ್ತು ಎಲ್ಲವೂ. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ಗಳು ಹೇಳ್ತಾ ಇರ್ತಾರೆ, ನಾವು ಅದು ಕಲ್ತೀವಿ ಇದು ಕಲ್ತೀವಿ ಅಂತೆಲ್ಲ. ಎಲ್ಲ ಕಲಿಯೋದ್ರಿಂದ ಸರಸ್ವತಿ ಹೆಚ್ಚಾಗುತ್ತೆ. ಯಾರ್ಯಾರು ಇವತ್ತು ನಕ್ಷತ್ರಾಡಿ ಕಲಿಬೇಕು ಅಂತಕ್ಕಂಥವ್ರಿಗೆ ನಾಳೆನೇ ಅಕ್ಷಯ ತೃತೀಯ ಇರೋದ್ರಿಂದ, ಅಂದರೆ 19ನೇ ತಾರೀಕು ಅಕ್ಷಯ ತೃತೀಯ ಇರೋದ್ರಿಂದ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ನಕ್ಷತ್ರ ನಾಡಿಯನ್ನು ಸೇರಿ ನಿಮ್ಮ ಜೀವನವನ್ನು ಅಕ್ಷಯ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಬಂದಿದೆ, ಸುವರ್ಣಾವಕಾಶ. ಎಸ್. ಹಾಗೆ ಕೆಂಪು ಅಂತಕ್ಕಂಥದ್ದು ಮೂಲಾಧಾರ ಚಕ್ರದ ಓಕೆ. ಒಂದು ವೈಶಿಷ್ಟ್ಯ. ಯಾವಾಗ ಮೂಲಾಧಾರ ಆ್ಯಕ್ಟಿವೇಟ್ ಮಾಡಬೇಕು, ಕೆಂಪು ತರಕಾರಿಗಳನ್ನು, ಕೆಂಪು ಹಣ್ಣುಗಳನ್ನು ತಿಂದರೆ ಹಣದ ಅರಿವು ಜಾಸ್ತಿ ಆಗುತ್ತೆ. ಕೆಂಪಿರ್ತಕ್ಕಂಥದ್ದು ಆ್ಯಪಲ್ ತಿನ್ನಿ, ದುಡ್ಡು ಜಾಸ್ತಿ ಬರುತ್ತೆ. ಯಾವ್ಯಾವುದು ರೆಡ್ ಇದೆ, ಪೊಮೊಗ್ರನೆಟ್ ತಗೊಳ್ಳಿ, ಮೂಲಾಧಾರ ಚಕ್ರ ಜಾಸ್ತಿ ಆಗುತ್ತೆ. ಇದರಿಂದ ಹೇಗಪ್ಪ ಒಂದು ಸುಮ್ಮನೆ ಹಣ್ಣು ತಿನ್ನೋದ್ರಿಂದ ದುಡ್ಡು ಜಾಸ್ತಿ ಆಗಿಬಿಡುತ್ತಾ ಅಂದರೆ ಖಂಡಿತ ಹಾಗೇ ಆಗುತ್ತೆ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಅವನ ಆಸೆಗೆ ದುಡ್ಡು ಬರಲ್ಲ, ಅವನ ಅವಶ್ಯಕತೆಗೆ ದುಡ್ಡು ಬರುತ್ತೆ ಅನ್ನೋದು ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಓಕೆ ಓಕೆ. ಆಸೆಗೆ ದುಡ್ಡು ಕೊಡಲ್ಲ ಭಗವಂತ, ಅವನ ಅವಶ್ಯಕತೆಗೆ ಹಣ ಕೊಡ್ತಕ್ಕಂಥದ್ದು ಇವೆಲ್ಲನೂ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥವರೆಲ್ಲ ಕಾಲೆಳೆಯೋರೆ. ಹೌದು. ಭಾರತದಲ್ಲಿರ್ತಕ್ಕಂಥ ಕಾಲೆಳೆಯೋರ ಹೈಯೆಸ್ಟ್ ಸಂಖ್ಯೆ ಯಾವ ದೇಶದಲ್ಲೂ ಇಲ್ಲ. ಫಸ್ಟ್ ಪ್ರೈಸ್ ಏನಾರು ಕೊಡಬೇಕು ಅಂದರೆ ಅದು ನಮ್ಮ ಹಿಂದೂ ಧರ್ಮದಲ್ಲೇ ಕೊಡಬೇಕು. ಓಕೆ. ಯಾಕಂದರೆ ನಾವು ಏನೋ ಒಂದು ಹೇಳ್ತೀವಿ, ನಿಮ್ಮ ಜೀವನಕ್ಕೆ ಇದು ಮಾಡ್ಕೊಳ್ಳಿ ಅಂತಂದ್ರೆ, ಓಹೋ ಏನೊಂದು ಆ್ಯಪಲ್ ತಿಂದ್ಬಿಟ್ರೆ, ಏನೊಂದು ಪೊಮೊಗ್ರನೇಟ್ ತಿಂದ್ಬಿಟ್ರೆ, ದಾಳಿಂಬೆ ತಿಂದ್ಬಿಟ್ರೆ ಏನು ದುಡ್ಡು ಬಂದ್ಬಿಡುತ್ತಂತೆ, ಬರೀ ಬಂಡಲ್ ಅಂತಾರೆ. ಓಕೆ. ಅವ್ರಿಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನಿನ್ನ ಆಸೆ ಆಕಾಂಕ್ಷೆಗಳಿಗೆ ದುಡ್ಡಲ್ಲ, ನಿನ್ನ ಕೊರತೆಗೆ ಮತ್ತು ಅವಶ್ಯಕತೆಗೆ, ಇದಕ್ಕೆ ಮಾತ್ರ ಹಣ ಭಗವಂತ ಆ ಮೂಲಕ, ಆ ಫ್ರೀಕ್ವೆನ್ಸಿ ಮೂಲಕ ಕೊಡ್ತಾನೆ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ವ್ಯಂಗ್ಯ ಯಾರು ಬೇಕಾದ್ರೂ ಮಾಡ್ತಾರೆ. ವ್ಯಂಗ್ಯ ಮಾಡ್ತಕ್ಕಂಥವನಿಗೆ ಸ್ವಲ್ಪ ಮಟ್ಟಿಗೆ ಈ ಸ್ವಾಧಿಷ್ಠಾನ ಸಮಸ್ಯೆ, ಹಾಗೆ ಅನಾಹತ ಚಕ್ರ ಸಮಸ್ಯೆ ಆಗಿರುತ್ತೆ. ಯಾರನ್ನೂ ಕೂಡ ಅವರು ಒಪ್ಪೋದಿಲ್ಲ. ಅಂಥವ್ರಿಗೆ ಸಾಕಷ್ಟು ಕಾಯಿಲೆಗಳು ಬರುತ್ತೆ ಮುಂದೆ. ಇನ್ನೊಬ್ಬರನ್ನ ನಾವು ದೋಷಿಸ್ತಾ ಬರ್ತಾ ಇದ್ದರೆ ನಮ್ಮ ಬಾಡಿ ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಅವನು ಹಂಗೆ ಹಿಂಗೆ ಅಂತೇಳಿ ಕೆಮಿಕಲ್ ರಿಯಾಕ್ಷನ್ ಬರ್ತಕ್ಕಂಥದ್ದು ಬರುತ್ತೆ. ಒಂದೇ ಒಂದು ಕರೆ ರೆಡಿ ತಗೊಳ್ಳೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮೇಡಮ್ ನಾನು ಪ್ರಶ್ನಾಶಾಸ್ತ್ರ. ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡಿ. ಪ್ರಶ್ನಾಶಾಸ್ತ್ರ. ಓಕೆ, ಹೇಳಿ. 1ರಿಂದ 249 ಒಳಗೆ ಒಂದು ಸಂಖ್ಯೆನ ಹೇಳಿ. 150 ಮೇಡಮ್. 150. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಪ್ರಾಪರ್ಟಿ ಬಗ್ಗೆ. ಆಸ್ತಿ ಬಗ್ಗೆ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರು. ನಿಮಗೆ ಪ್ರತಿಷ್ಠಿತ ಆಸ್ತಿ ಬರೋ ಯೋಗ ಇದೆಯಾ ತಂದೆ ಮನೆ ಕಡೆಯಿಂದ ಅಂತ ಗುರುಗಳೇ? ಕೇಸ್ ಆಗಿದೆ, ಅದಕ್ಕೆ ಕೇಸ್ ಆಗಿದೆ. ಯಾವಾಗ ನೀವು ಹಾಕಿರೋದ? ಯಾರು ಕೊಟ್ಟಿಲ್ಲ ಅಂತ ಹಾಕ್ಬಿಟ್ಟಿದ್ದೀನಿ ಗುರುಗಳೇ. ಏನಂದ್ರೆ ಫೋನ್ ಸ್ವಲ್ಪ ದೂರ ಇಟ್ಕೊಂಡು ಮಾತಾಡಿ, ಕ್ಲಿಯರ್ ಆಗಿ. ಹಲೋ. ಮೇಡಮ್ ಹೇಳಿ ಇನ್ನೊಮ್ಮೆ. ಅದೇ ಆಸ್ತಿ ಹಾಕಿದ್ದಾರೆ ಅಂತಂದ್ರು. ಇಲ್ಲಿ 10, 5, 5, 11 ಬರೋದ್ರಿಂದ ಆಸ್ತಿ ದಕ್ಕತಕ್ಕಂಥದ್ದು ಸ್ವಲ್ಪ ಕಷ್ಟ. ಯಾಕೆಂದರೆ ನಿಮಗೆ ಆಸ್ತಿ ಬರದೇ ಇರ್ಬೋದು, ಆದರೆ ಹಣದ ರೂಪದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವಾಗ ರೆಡ್ ಆಗುತ್ತೋ ಆಸ್ತಿ ಕೊಡೋದಿಲ್ಲ, ಅಂದರೆ ಅವ್ರದ್ದು ಏನು ಆಸ್ತಿ ಇರುತ್ತೋ ಅದನ್ನು ಪಾಲ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇದರಲ್ಲಿ ನಾವು ಯಾವಾಗಲೂ ಕೂಡ 10, 5 ಕಾಂಬಿನೇಷನ್ ಅಂದರೆ ಆಸ್ತಿ ದಕ್ಕೋದಿಲ್ಲ ಅಂತ ಬರುತ್ತೆ. ಆದರೆ ಆಸ್ತಿಗೆ ಬರ್ತಕ್ಕಂಥ ಮೂಲವಾಗಿರ್ತಕ್ಕಂಥ ಹಣ ಬರ್ಬೋದು, ಹಣಕ್ಕೆ ಬೇಡಿಕೆ ಇಟ್ಟರೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಭಾಳ ವಿಶೇಷವಾಗಿ ಕೈಲಾಶಯಂತ್ರ ಸ್ಥಾಪನೆ ಮಾಡಿ ತುಂಬ ಜನ ಇದಕ್ಕೆ ಸಕ್ಸಸ್ ಬಂದಿದೆ ಅಂತ ಹೇಳ್ತಾರೆ. ಕೈಲಾಶಯಂತ್ರ ತೊಗೊಂಡಿರೋರೆಲ್ಲ ಸಕ್ಸಸ್ ಬಂದಿದೆ ಅಂತ ಹೇಳ್ತಾರೆ. ಬರಬೇಕಾಗಿರ್ತಕ್ಕಂಥದ್ದನ್ನು ಕೈಲಾಶಯಂತ್ರ ಬರ್ಸುತ್ತೆ. ಬಾರದೇ ಇರತಕ್ಕಂಥದ್ದು, ನಮಗೆ ಬೇಡದೇ ಇರತಕ್ಕಂಥದ್ದು ಎಕ್ಸ್ಟ್ರಾ ಬರೋದು ಅವೆಲ್ಲ ಬರಲ್ಲ. ಸೊ ಇದನ್ನು ತಲೆಲಿಟ್ಕೋಬೇಕು.
ಓಕೆ, ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕಾ? ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದೆಯಾ? ಹಾಗಾದರೆ ನೀವು ಮಾಡಬೇಕಾಗಿರೋದಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಈಗಲೇ ರಿಜಿಸ್ಟರ್ ಆಗಿ. ಏಪ್ರಿಲ್ 20ನೇ ತಾರೀಕು 112ನೇ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಇದಕ್ಕೆ ನೀವು ಕೂಡ ಜಾಯಿನ್ ಆಗಬಹುದು. ಜಾಯಿನ್ ಆಗಿ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಕೇವಲ 15 ದಿನಗಳಲ್ಲಿ ಅತಿ ಕಡಿಮೆ ದರ ಅಂದರೆ 6,999 ರೂಪಾಯಿಗೆ ಇಡೀ ಜ್ಯೋತಿಷ್ಯದ ಒಂದು ಬ್ರಹ್ಮಾಂಡವನ್ನು ತಮ್ಮದಾಗಿಸ್ಕೊಳ್ಬಹುದು. ಇಡೀ ಮನೆ ಮಂದಿ ಕುಳಿತು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಹಾಗೆ ಆನ್ಲೈನ್ ಮೂಲಕ ಕ್ಲಾಸನ್ನು ಕೂಡ ಕಲಿಬಹುದಾಗಿದೆ. ಮತ್ತೆ ಆಗ್ತಡ, ಬೇಗ ಕರೆ ಮಾಡಿ ಹಾಗೆ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ, ಜ್ಯೋತಿಷ್ಯದಲ್ಲಿ ಏನೆಲ್ಲ ಟಾಪಿಕ್ಸನ್ನು ಕಲಿಸ್ತಾರೆ ಅನ್ನೋದಕ್ಕೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಅಕ್ಷಯ ಎಂದರೆ ಎಂದಿಗೂ ಕ್ಷಯವಾಗದ ಶಾಶ್ವತ ಎಂಬರ್ಥ. ತೃತೀಯ ಎಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ತಿಥಿ. ಆದ್ದರಿಂದ ಅಕ್ಷಯ ತೃತೀಯವು ಅಂತ್ಯವಿಲ್ಲದ ಐಶ್ವರ್ಯ, ಯಶಸ್ಸು ಮತ್ತು ಶುಭ ಫಲಗಳ ಸಂಕೇತವಾಗಿದೆ. ಈ ಶುಭ ದಿನವು ಹಿಂದೂ ಪುರಾಣಗಳ ಅನೇಕ ಮಹತ್ವದ ಘಟನೆಗಳೊಂದಿಗೆ ಸಂಬಂಧಿಸಿದೆ. ಭಗವಾನ್ ಪರಶುರಾಮರ ಜನ್ಮ ಮತ್ತು ವೇದ ವ್ಯಾಸರಿಂದ ಮಹಾಭಾರತದ ಆರಂಭ. ಸರಳವಾಗಿ ಹೇಳುವುದಾದರೆ, ಈ ದಿನ ಆರಂಭಿಸುವ ಯಾವುದೇ ಕಾರ್ಯವು ನಿರಂತರವಾಗಿ ಬೆಳೆಯುತ್ತದೆ ಎಂಬ ನಂಬಿಕೆ ಇದೆ.
ಯಾವುದೇ ಮಹತ್ವದ ಕೆಲಸಗಳನ್ನು ಆರಂಭಿಸಲು ಅಕ್ಷಯ ತೃತೀಯ ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಏಪ್ರಿಲ್ 19, 2026 ರಂದು ಅಕ್ಷಯ ತೃತೀಯ ಇರುವುದರಿಂದ ಅಂದು ಮಧ್ಯಾಹ್ನ 2:15 ರಿಂದ 4 ಗಂಟೆಯವರೆಗೆ ಸ್ಥಿರ ಲಗ್ನದ ಶುಭ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಯಾವುದೇ ಲಗ್ನದವರಾದರೂ ಹೆಸರುಕಾಳು ಹಾಗೂ ಕಡಲೆಕಾಳು ಹಾಗೂ ಕೆಂಪು ದಾರವನ್ನು ಖರೀದಿಸಿ ಆ ದಾರವನ್ನು ಬಲಗೈಗೆ ಕಟ್ಟಿಕೊಳ್ಳುವುದು, ನಂತರ ಹೆಸರುಕಾಳು ಹಾಗೂ ಕಡಲೆಕಾಳನ್ನು ಪೂಜೆ ಮಾಡಿ ಅಡುಗೆಗೆ ಬಳಸಿ ಸೇವಿಸುವುದರಿಂದ ಶುಭಕರವೆಂದು ನಂಬಲಾಗಿದೆ. ಇದನ್ನು ಪಾಲಿಸುವುದರಿಂದ ಆರೋಗ್ಯ, ಉತ್ತಮ ಅವಕಾಶಗಳು ಮತ್ತು ವರ್ಷಪೂರ್ತಿ ಸಮೃದ್ಧಿ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಓಕೆ, ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಅಕ್ಷಯ ತೃತೀಯದ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೂಡ ನೀಡಿದ್ದಾರೆ ಗುರುಗಳು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಗುರೂಜಿಯವರ ಬಗ್ಗೆ ಹೇಳಬೇಕು ಅಂದರೆ ಆ ಓಷನ್ ಆಫ್ ನಾಲೆಡ್ಜ್ ಅಂತ ನಾವು ಹೇಳ್ಬೋದು. ಅನಂತವಾದಂಥ ಜ್ಞಾನವನ್ನು ತುಂಬಿರುವಂತಹ ಮಹಾಪಂಡಿತರು. ಅದಕ್ಕೆ ಅವರ ಹೆಸರು ಪಂಡಿತ್ ದಿನೇಶ್ ಗುರೂಜಿ ಅಂತ ಇದೆ. ಅವರ ಬಳಿ ಕಲ್ತಿರುವಂತಹ ವಿದ್ಯೆಗಳು ಒಂದ ತುಂಬ ಅಗಾಧವಾದಂಥ ವಿದ್ಯೆಗಳನ್ನು ಕಲ್ತಿದ್ದೀವಿ. ಆ ಒಂದು ನಕ್ಷತ್ರ ನಾಡಿಯ ಇರಬಹುದು ಅಥವಾ ಚಕ್ರಗಳ ಬ್ಯಾಲೆನ್ಸಿಂಗ್ ಇರಬಹುದು. ಈಗ ಅತ್ಯದ್ಭುತವಾದಂಥ ಒಂದು ವಿದ್ಯೆಯನ್ನು ಹೇಳ್ಕೊಟ್ಟಿದ್ರು, ಅದು ಡೀಪ್ ಸೀಕ್ರೆಟ್ಸ್ ಅಂತ. ಅದನ್ನ ಇರಬಹುದು. ಅತ್ಯದ್ಭುತವಾದಂಥ ಪ್ರೆಡಿಕ್ಷನ್ಸ್ ಅನ್ನ ಕೊಡ್ಲಿಕ್ಕೆ ಇದು ಸಾಧ್ಯ ಆಗತ್ತೆ. ಒಳ್ಳೆ PDFs ಅನ್ನ ಕೊಡ್ತಾರೆ, ಮತ್ತೆ ಆ್ಯಪ್ ಕೊಟ್ಟಿದ್ದಾರೆ. ಎಲ್ಲವೂ ತುಂಬಾ ಈಸಿಯಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಯಾರ್ದು ಏನೇ ಡೇಟ್ ಆಫ್ ಬರ್ತ್ ಅನ್ನು ತಗೊಂಡ್ರು ಹೀಗೆ ಇದೆ ಅನ್ನೋದನ್ನ ನಾವು ಪರ್ಫೆಕ್ಟ್ ಆದಂಥ ಪ್ರೆಡಿಕ್ಷನ್ಸ್ ಅನ್ನ ಕೊಡ್ಬೋದು. ಸೊ ಇಂತಹ ಒಂದು ಜ್ಞಾನವನ್ನ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಹಂಚ್ತಾ ಇದ್ದಾರೆ ಈ ಜ್ಞಾನವನ್ನ. ಹಾಗಾಗಿ ಅವ್ರಿಗೆ ಹೆಚ್ಚು ಆ ಒಂದು ಶಕ್ತಿಯನ್ನ ಭಗವಂತ ಕೊಡಲಿ. ಮತ್ತು ಅವರಿಂದ ಕಲ್ತಿರುವಂಥ ವಿದ್ಯೆಗೆ ನಾನು ಅವ್ರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಗುರೂಜಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.